ಕೆಲವರು ಡೆಸ್ಪರೇಟ್ ಆಗಿದ್ದಾಗ ಅಡ್ವೈಸ್ ಕೇಳಕ್ಕೆ ಬರ್ತಾರೆ. ನಿಮಗೂ ಎಲ್ಲ ಅನುಭವ ಆಗಿರ್ಬೋದು. ನೀವು ಒಂದು ಅಡ್ವೈಸ್ನ ಕೊಡ್ತೀರಾ, ಒಳ್ಳೆ ಇಂಟೆನ್ಷನಲ್ಲೇ ಒಂದು ಅಡ್ವೈಸ್ ಕೊಡ್ತೀರಾ. ಆಮೇಲೆ ಅವ್ರು ಹೋದ್ಮೇಲೆ ಇಲ್ಲಿಂದ ಅವರು ಆ ಡೆಸ್ಪರೇಷನ್ ಹೋಗುತ್ತೆ. ಆಮೇಲೆ ನಾವು ಕೊಟ್ಟಿದ್ದ ಅಡ್ವೈಸು ತಗೊಳ್ಳಲ್ಲ ಅವರು ಅಂತ ಇಟ್ಕೊಳ್ಳಿ. ತಗೊಳ್ಳಲ್ವೋ ಅವ್ರು ಹೇಳೋದು ಏನಂದರೆ, ಅಕಸ್ಮಾತ್ ಏನಾದ್ರು ಎಲ್ಲ ಸರಿ ಹೊಟ್ಟೋದ್ರೆ ನಾವು ಅಡ್ವೈಸ್ ಕೊಟ್ಟಿದ್ದು ಜ್ಞಾಪಿಸ್ಕೊಳ್ಳೋದು ಇಲ್ಲ. ನಾವು ಅಡ್ವೈಸ್ ಕೊಟ್ಟಾಗ ಅದು ಅವ್ರೇನಾದ್ರು ಮಾಡಿ ಕೆಟ್ಟು ಹೋದರೆ ನಮ್ಮಿಂದಾನೇ ಅದು ಹಾಳಾಯಿತು ಅಂತ ಹೇಳ್ತಾರೆ. ಇವ್ರ ಅಡ್ವೈಸಿಂದ ಇವ್ರು ನನಗೆ ದಾರಿ ತಪ್ಪಿಸಿದ್ರು, ಹಾಳಾಯಿತು ಅಂತ. ನಾನು ಯಾವ ಪ್ರಶ್ನೆ ಕೇಳಿದ್ದೆ ಅವರಿಂದ ಈ ಉತ್ತರಕ್ಕೆ ನಾನು ಯಾವ ಸ್ಥಿತಿನಲ್ಲಿದ್ದೆ ಈ ಉತ್ತರ ಅವ್ರು ಕೊಡಬೇಕಾದ್ರೆ, ನಾನು ಯಾವ ಸಂಸ್ಕಾರದಲ್ಲಿ ಹೋಗಿ ಕೇಳಿದೆ ಅವ್ರು ಈ ಅಡ್ವೈಸ್ ಕೊಡಬೇಕಾದ್ರೆ ಅಂತ ಹೇಳಲ್ಲ. ಅವರ ಆ ಅಡ್ವೈಸ್ನ ಕೊಟ್ಟಿದ್ದಕ್ಕೆ ನನ್ನ ಜೀವನ ಹೀಗಾಯಿತು ಅಂತ. ಇದು ಅಹಂಕಾರದ ಒಂದು ಕನಿಂಗ್ ಗೇಮ್. ಇಲ್ಲಿ ನಾವು ಭಾಳ ಹುಷಾರಾಗಿರಬೇಕು. ಅಡ್ವೈಸ್ ಕೊಡಬಾರ್ದು, ಫಸ್ಟು ಕೊಟ್ಟಾಗ ಹೇಳಬೇಕು, ಇದು ನನ್ನ ಸಂಸ್ಕಾರದಲ್ಲಿ ನನಗೆ ಹೀಗೆ ಅನ್ನಿಸ್ತಿದೆ, ನಿನ್ಗೆ ಇಷ್ಟ ಬಂದಿದ್ದೆ ಮಾಡು ಅಂತಲೇ ಹೇಳಬೇಕು. ನೀವು ಕೂಡ ಅಡ್ವೈಸ್ ತೊಗೊಳ್ಬೇಡಿ. ಅಡ್ವೈಸ್ ತೊಗೊಂಡ್ರೂ ಕೂಡ ನಿಮ್ಮ ಚಾಯ್ಸ್ ಅದು, ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ, ನೀವು ಜವಾಬ್ದಾರಿ ತೊಗೊಳ್ಳಿ ಅದಕ್ಕೆ.